ಎಲ್ಲರಿಗೂ ನಮಸ್ಕಾರ. ರೇಣುಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸಾಂಪ್ರದಾಯಿಕವಾಗಿ ಮಾಡುವಂತಹ ಹುರುಳಿಕಾಳಿನ ಬಸ್ಸಾರು ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾವು ಒಣ ಹುರುಳಿಕಾಳನ್ನ ನಾನಿಲ್ಲಿ ತೊಳ್ಕೊಂಡು ಇದನ್ನು ನೀರು ಹಾಕ್ಕೊಂಡು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುಕ್ಕರಲ್ಲಿ 2 ವಿಷಲ್ನ ಕೂಗಿಸ್ಕೊತೀನಿ. ತುಂಬ ಈಸಿಯಾಗಿ ಮಾಡ್ಬೋದು, ಬೇಗ ಮಾಡ್ಬೋದು. ಮತ್ತು ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ 4 ಬೆರಳುಳ್ಳಿ, 2 ಈರುಳ್ಳಿ, ಒಂದು ಹಿಡಿಯಷ್ಟು ಒಣಮೆಣಸಿನ್ಕಾಯಿ ಹಾಕೋದ್ರಿಂದ ರುಚಿ ತುಂಬ ಚೆನ್ನಾಗಿ ಬರುತ್ತೆ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಸ್ವಲ್ಪ ಹುರ್ಕೋಬೇಕು. ಹುರ್ಕೊಂಡು ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಇಲ್ಲಿ ಒಂದು ಮಿಕ್ಸಿ ಜಾರಿಗೆ ಬೇಯಿಸಿರುವಂತಹ ಹುರುಳಿ ಕಾಳು ಹಾಕ್ಕೊಳ್ತಾ ಇದ್ದೀನಿ. ನಾನು ಯಾವುದೇ ರೀತಿ ನೆನೆಸಿಲ್ಲ, ಡೈರೆಕ್ಟಾಗಿ ಬೇಯಿಸ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಹುರಿದಿರೋಂತಹ ಈರುಳ್ಳಿ, ಒಣಮೆಣಸಿನ್ಕಾಯಿ, ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದಕ್ಕೆ ಹಸಿ ತೆಂಗಿನಕಾಯಿ, ಒಂದು ಹಿಡಿಯಷ್ಟು ಹಸಿ ತುರಿದಿರೋಂಥ ತೆಂಗಿನಕಾಯಿ ಹಾಕ್ಕೊತೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಒಂದು ನಿಂಬೆಹಣ್ಣು ಗಾತ್ರದ ಅಷ್ಟು ಹುಣಸೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಜೀರಿಗೆ, ಸ್ವಲ್ಪ ನೀರು ಹಾಕಿ ಅದನ್ನು ನುಣ್ಣಗೆ ರುಬ್ಕೋಬೇಕು. ರುಬ್ಕೊಂಡು ಇಲ್ಲಿ ಒಂದು ಪಾತ್ರೆ ಇಟ್ಟು ಸ್ವಲ್ಪ ಎಣ್ಣೆ, ಸಾಸಿವೆ, ಜೀರಿಗೆ, ಕರಿಬೇವಿನ ಸೊಪ್ಪು, ಈರುಳ್ಳಿ ಹಾಕಿ ಒಂದು ಒಗ್ಗರಣೆ ಕಟ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದಮೇಲೆ ಕಾಳು ಬೇಯಿಸಿರ್ತೀವಲ್ಲ, ಹುರುಳಿಕಾಳು ಬೇಯಿಸಿರೋವಂಥ ನೀರು ಹಾಕಿ, ಖಾರ ಹಾಕೋದ್ರಿಂದ ಸಿಡಿಯುತ್ತೆ. ಸೊ ಫಸ್ಟು ಕಾಳು ಬೇಯಿಸಿರೋ ನೀರು ಹಾಕಿ ನಂತರ ರುಬ್ಬಿರೋವಂಥ ಖಾರ ಹಾಕಬೇಕು. ನಾವು ಏನು ರುಬ್ಕೊಂಡ್ವಿ ಅದನ್ನು ಹಾಕಬೇಕು. ನಂತರ ಅದಕ್ಕೆ ಸ್ವಲ್ಪ ನೀರು ಹಾಕಿ, ನಿಮಗೆ ಎಷ್ಟು ಬೇಕು, ಸಾರು ತೆಳ್ಳಗೆ ಬೇಕಂದರೆ ಜಾಸ್ತಿ ನೀರು ಹಾಕ್ಕೊಳ್ಳಿ, ಸಾರು ಗಟ್ಟಿಗೆ ಬೇಕಂದರೆ ಸ್ವಲ್ಪ ಇಷ್ಟೇ ಸಾಕು. ಕಾಳು ಬೇಯಿಸಿರೋ ನೀರೇ ಸಾಕಾಗುತ್ತೆ. ನಮಗೆ ಬಸ್ಸಾರು ಅಂದರೆ ಒಂದು ಸ್ವಲ್ಪ ಮೀಡಿಯಮ್ ಆಗಿರಬೇಕು, ಫುಲ್ ತೆಳುವೂ ಇರಬಾರ್ದು, ಗಟ್ಟಿನೂ ಇರಬಾರ್ದು. ಸೊ ನಾನಿಲ್ಲಿ ಎಕ್ಸ್ಟ್ರಾ ನೀರು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಕಾಳು ಬೇಯಿಸಿರೋ ನೀರು ಜೊತೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ಕುದಿಸ್ಕೊಂಡ್ರೆ ಬಸ್ಸಾರು ಒಣ ಹುರುಳಿಕಾಳಿನ ಬಸ್ಸಾರು ರೆಡಿಯಾಗುತ್ತೆ. ನೆಕ್ಸ್ಟು ಬೇಯಿಸಿರೋ ಕಾಳನ್ನ ಒಗ್ಗರಣೆ ಹಾಕ್ಕೊಂಡ್ರೆ ಒಂದು ಪಲ್ಯ ಸಹ ಆಗುತ್ತೆ. ಇಲ್ಲಿ ಒಂದು ಬಾಣಲೆಗೆ ನಾನು 3 ರಿಂದ 4 ಸ್ಪೂನ್ ಎಣ್ಣೆ ಹಾಕಿ ಜೀರಿಗೆ, ಸಾಸಿವೆಯನ್ನು ಹಾಕ್ಕೊತಾ ಇದ್ದೀನಿ. ಮತ್ತು ಹೆಚ್ಚಿರೋಂಥ ಈರುಳ್ಳಿ, 2 ಒಣಮೆಣಸಿನಕಾಯಿನ ಹಾಕಿ ಚೆನ್ನಾಗಿ ಬಾಡಿಸ್ಕೋಬೇಕು. ಈರುಳ್ಳಿ ಚೆನ್ನಾಗಿ ಬೆಂದ ನಂತರ ನಾವು ಏನು ಹುರುಳಿಕಾಳನ್ನ ಬೇಯಿಸ್ಕೊಂಡಿರ್ತೀವೋ ಆ ಕಾಳನ್ನ ಹಾಕಬೇಕು. ಕಾಳನ್ನ ಹಾಕಿ ಚೆನ್ನಾಗಿ ಬಾಡಿಸ್ಕೊಂಡು ಅದಕ್ಕೆ ನಾವು ಉಪ್ಪು ಬೇಯಿಸಿರುವಾಗಲೇ ಉಪ್ಪು ಹಾಕಿರೋದ್ರಿಂದ ಇವಾಗ ಉಪ್ಪು ಹಾಕೋ ಅವಶ್ಯಕತೆ ಏನಿಲ್ಲ. ಏನಾದರೂ ಉಪ್ಪು ಕಮ್ಮಿ ಆಗಿದೆ ಸ್ವಲ್ಪ ಪುಡಿ ಉಪ್ಪು ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದಕ್ಕೆ ಸ್ವಲ್ಪ ಹಸಿ ಕಾಯಿನ ಹಾಕಿ ಬಾಡಿಸ್ಕೊಂಡ್ರೆ ಒಣ ಹುರುಳಿಕಾಳಿನ ಬಸ್ಸಾರು ಮತ್ತು